ಮೂರು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಒಂದು, ಅಧಿಕಾರಿಗಳು ಸರ್ಕಾರನ ದಿಕ್ತಪ್ಪಿಸ್ತಿದ್ದಾರೆ, ಸರ್ಕಾರ ಇಡೀ ಜನರನ್ನು ದಿಕ್ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದೆ. ದಿಕ್ತಪ್ಪಿಸ್ತಿರೋದ್ರಲ್ಲಿ ಎರಡು ವಿಚಾರಗಳಿದೆ. ಒಂದು, ದಿಕ್ತಪ್ಪಿಸ್ತಿರುವಂಥ ವಿಚಾರ, ಅಲ್ಲಿ 80%ಗಿಂತನೂ ಹೆಚ್ಚಿನ ಜನ ಈ ಟೌನ್ಶಿಪ್ ಯೋಜನೆಗೆ ಸಮ್ಮತಿ ಇದೆ, ಒಪ್ಪಿಗೆ ಇದೆ, ಅವ್ರು ಮಾರಲಿಕ್ಕೆ ರೆಡಿ ಇದ್ದಾರೆ. ಕೆಲವರು ಮಾತ್ರ ವಿರೋಧ ಮಾಡ್ತಿದ್ದಾರೆ. ಎರಡನೇದು, ರೈತರ ಹೋರಾಟ ಅಲ್ಲ, ಇದು ರಾಜಕೀಯ ಚೇತಾವಣೆಯಿಂದ ನಡೀತಿರುವಂಥದ್ದು. ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಪ್ರಚೋದನೆ ಮಾಡ್ತಿರುವುದರಿಂದ ಕೆಲವರು ರೈತರು ಅವರಿಂದ ದಿಕ್ಕು ತಪ್ಪಲ್ಪಟ್ಟು ವಿರೋಧ ಮಾಡ್ತಿದ್ದಾರೆ. ಇದನ್ನು ಬೇರೆ ಯಾರು ಅಲ್ಲ, ಮತ್ತೆ 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 ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಮಾತಾಡ್ತಿದ್ದಾರೆ. ಸೊ ನಾಳೆ ನಾವು ಅಲ್ಲಿ ಆಯೋಜನೆ ಮಾಡಿರುವಂಥ ಪಬ್ಲಿಕ್ ಹಿಯರಿಂಗ್ ಈ ಎರಡು ಮಿಥ್ಯೆಗಳನ್ನು ಬಯಲುಗೊಳಿಸ್ಲಿಕ್ಕೋಸ್ಕರನೇ ನಾಳೆ ಪತ್ರಿಕಾಗೋಷ್ಠಿನಲ್ಲಿ ಒಂದು ಪಬ್ಲಿಕ್ ಹಿಯರಿಂಗ್ನ ಏರ್ಪಡಿಸ್ತಿದ್ದೀವಿ. ಸತ್ಯಕ್ಕೆ ಸತ್ಯ, ಸುಳ್ಳಕ್ಕೆ ಸುಳ್ಳು ಸಾಬೀತಾಗಬೇಕು. ಇದು ಭಾಳ ಮುಕ್ತವಾಗಿ ನಡೀತಿರುವಂಥ ಪಬ್ಲಿಕ್ ಹಿಯರಿಂಗು, ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಅವರೇ ಬಡಗಲ್ಪುರ ನಾಗೇಂದ್ರ ಅವರು ಹೇಳಿದ ರೀತಿಯಲ್ಲಿ ಹೆಂಗಿದ್ರು ಕೂಡ ಎಲ್ಲ ರೈತರದ್ದು ಆಲ್ರೆಡಿ ಸಿಗ್ನೇಚರ್ ಕ್ಯಾಂಪೇನ್ ಎಲ್ಲ ನಡೀತಾ ಇದೆ. ಎಲ್ಲ ಹಳ್ಳಿಯ ರೈತರು ಅವರ ಸಾಕ್ಷಿ ಸಮೇತ ಎಷ್ಟು ಪ್ರತಿಯೊಂದು ಸರ್ವೆ ನಂಬರು, ಅವರ ಕುಟುಂಬದವರು, ತಮ್ಮ ನಿಲುವೇನು ಅನ್ನುವಂಥ ಅಷ್ಟು ಸಿಗ್ನೇಚರ್ ಕ್ಯಾಂಪೇನ್ ಜೊತೆ ರೈತರು ಪ್ರತಿ ಹಳ್ಳಿಯಿಂದ 26 ಹಳ್ಳಿಯಿಂದನೂ ಕೂಡ ಅವರ ಪ್ರತಿನಿಧಿಗಳು ಬಂದು ಸಾರ್ವಜನಿಕವಾಗಿ ತಮ್ಮ ಇದನ್ನು ಮಂಡಿಸ್ತಾರೆ. ಯಾರು ಇದರ ಪರವಾಗಿದ್ದೀವಿ, ನಾವು ಮಾರಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಿದ್ದಾರೆ, ಅವ್ರಿಗೂ ಕೂಡ ನೀವು ಬಂದು ಗಲಾಟೆ ಮಾಡಂಗಿಲ್ಲ. ಆದರೆ ನಿಮ್ಮ ಕಡೆಯಿಂದ ನೀವು ಸಿಗ್ನೇಚರ್ಸ್ ರೆಡಿ ಮಾಡ್ಕೊಂಡು ತಂದು ಪ್ರೆಸೆಂಟ್ ಮಾಡಿ ಅಂತ ಹೇಳ್ತಿದ್ದೀವಿ. ಅಧಿಕಾರಿಗಳಿಗೂ ಬಂದು ನಿಮ್ಮ ಡೀಟೇಲ್ಸ್ ಇದ್ದರೆ, ನಿಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ರೈತರು ಅಂದಿದ್ರೆ ನಿಮ್ಮ ಡೀಟೇಲ್ಸು ಮಂಡಿಸ್ರಿ ಅಂತ ಹೇಳ್ತಿದ್ದೀವಿ. ಸರ್ಕಾರದವ್ರು ಅಗತ್ಯ ಇದ್ದರೆ ನಿಮ್ಮದು ಕೂಡ ಬಂದು ಜೂರಿ ಮುಂದೆ ನಿಮ್ಮ ಅಭಿಪ್ರಾಯಗಳನ್ನು ಮಂಡಿಸಿ ಅಂತ ಹೇಳ್ತಿದ್ವಿ, ಓಪನ್. ಯಾಕಂದರೆ ನಮಗಿದು ಕದ್ದು ಮುಚ್ಚಿ ಮಾಡೋ ಅಗತ್ಯ ಏನಿಲ್ಲ, ಯಾಕಂದರೆ ಸತ್ಯ ಏನು ಅಂತ ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇದು ಓಪನ್ ಬಟಾ ಬಯಲು ನಡೀತಿರುವಂಥದ್ದು, ಬಂದು ಅದನ್ನು ಸಾಬೀತು ಮಾಡಲಿ. ಇದರೊಳಗೆ ಯಾವುದೇ ಸಂಶಯ ಇಲ್ಲದೆ 80%ಕ್ಕಿಂತ ಹೆಚ್ಚಿನ ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಅದು ಸತ್ಯನಾ ಅಲ್ವೋ ಅನ್ನೋಂಥದ್ದು ನಾಳೆ ಸಾಬೀತಾಗಲಿ. ಕೆಲವರು ಇದ್ರ ಪರವಾಗಿರೋದು ವಾಸ್ತವ, ಆದರೆ ಅದರ ಪರವಾಗಿರೋರು ಯಾರೂ ಕೂಡ ಅಲ್ಲಿನ ನಿಜವಾದ ರೈತರಲ್ಲ. ಅವರೆಲ್ಲ ಕೂಡ ಅಲ್ಲಿ ಇನ್ವೆಸ್ಟರ್ಸ್, ರಿಯಲ್ ಎಸ್ಟೇಟ್ನವರು, ಅಲ್ಲಿ ಲಾಭಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿರುವಂಥವರು. ಅವರು ತಮ್ಮ ಹಣವನ್ನು ಟರ್ನ್ ಓವರ್ ಮಾಡಲಿಕ್ಕೋಸ್ಕರ ಒಪ್ಕೊಳ್ತಿಯಾರು, ಬಿಟ್ಟರೆ ನಿಜವಾದ ರೈತರಲ್ಲ. ಇದು ಕೂಡ ನಾಳೆ ಸಾಬೀತಾಗುತ್ತೆ. ಮತ್ತು ಯಾವುದೇ ಒಂದು ಪಕ್ಷದ ಪ್ರಚೋದನೆಯಿಂದ ಅಂತ ಹೇಳ್ತಾರೆ, ಅಲ್ಲಿನ ರೈತರು ಯಾವುದೇ ಪಕ್ಷ ಅಲ್ಲ, ಎಲ್ಲ ಪಕ್ಷ ಇದ್ದಾಗಲೂ ವಿರೋಧ ಮಾಡ್ತಾ ಬರ್ತಿದ್ದಾರೆ. ಕುಮಾರಸ್ವಾಮಿ ಅವರು ಇದನ್ನು ತಂದಾಗಲೂ ವಿರೋಧ ಮಾಡಿದ್ದಾರೆ, BJP ಅವರು ಕಂಟಿನ್ಯೂ ಮಾಡಿದಾಗಲೂ ವಿರೋಧ ಮಾಡ್ತಿದ್ದಾರೆ, ಕಾಂಗ್ರೆಸ್ನವ್ರು ಕಂಟಿನ್ಯೂ ಮಾಡ್ತಿದ್ದಾಗಲೂ ವಿರೋಧ ಮಾಡಿದ್ದಾರೆ. ರೈತರು ಮೂರೂ ಪಕ್ಷಗಳ ಸರ್ಕಾರದ ಜೊತೆ ಗುದ್ದಾಡ್ತಿದ್ದಾರೆ. ಹಾಗಾಗಿ ಇದು ಸರ್ಕಾರಕ್ಕೂ ಮತ್ತು ರೈತರಿಗೆ ನಡುವೆ ನಡೀತಿರುವಂಥ ಹೋರಾಟ, ಇದು ಪಕ್ಷಗಳ ನಡುವಿನ ಹೋರಾಟ ಅಲ್ಲ. ಹಾಗಾಗಿ ನಾವು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳುವಂಥದ್ದು, ನೀವು ಮತ್ತೆ 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 ಬರೀ ಕುಮಾರಸ್ವಾಮಿ ಅವರ ಡಿಬೇಟ್ ಯಾಕೆ ಮಾತಾಡ್ತೀರಿ? ನೀವು ಯಾಕೆ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತೀರಿ? ಕುಮಾರಸ್ವಾಮಿ ಅವ್ರಿಗೂ ಆ ಭೂಮಿಗೂ ಏನು ಸಂಬಂಧ? ನಿಮ್ಮ ಎಲ್ಲ ಮೂರೂ ಪಕ್ಷಗಳು ಕೂಡ ನೀವು ರೈತರ ಭೂಮಿ ಕಸಿಯಕ್ಕೆ ಹೊರಟವ್ರು. ನೀವೇನಕ್ಕೆ ಮಾತಾಡ್ತೀರಿ? ನೀವು ರೈತರ ಜೊತೆ ಮಾತಾಡ್ರಲ್ಲ, ರೈತರನ್ನ ಕರೆದು ಮಾತಾಡ್ರಿ, ರೈತರ ಜೊತೆ ಮುಖಾಮುಖಿ ಹಾಕಿ. ಏನು ಭಯಾನ ರೈತರ ಜೊತೆ ಮಾತಾಡಲಿಕ್ಕೆ? ಯಾಕೆ ಹಿಂಸರಿತಿದ್ದೀರಿ? ಮುಖ್ಯಮಂತ್ರಿಗಳು ಅದನ್ನ ಅವ್ರು ಹೇಳಿದ್ದಾರೆ, ಈಗ ಮೊನ್ನೆ ಹೇಳಿದ್ದು ನಾವು ಸಂತೋಷ ಸ್ವಾಗತಿಸ್ತೀವಿ. ನಾವು ಬಲವಂತವಾಗಿ ಒಂದೇ 1 ಎಕರೆ ಭೂಮಿಯನ್ನು ಕೂಡ ರೈತರಿಂದ ನಾವು ಪಡ್ಕೊಳ್ಳೋದಿಲ್ಲ. ಯಾರು ಕೊಡ್ತೀವಿ ಅಂತಾರೆ ಅದನ್ನು ಮಾತ್ರ ತಗೊಳ್ತೀವಿ, ಮಿಕ್ಕಿದ್ನ ಮುಟ್ಟಲ್ಲ. ಸಂತೋಷ. ಆದರೆ ಅದಕ್ಕೆ ಪ್ರಕ್ರಿಯೆ ಏನು? ಒಂದು ಕಡೆ ಹೇಳ್ತೀರಾ, ಇಮಿಡಿಯೇಟಾಗಿ ನೋಟಿಸ್ ಕಳಿಸ್ತೀರಾ, ಇನ್ನೊಂದು 4 ಹಳ್ಳಿಗಳ ಇದನ್ನು ಭೂಸ್ವಾಧೀನಕ್ಕೋಸ್ಕರ ಅಂತಿಮ ಅಧಿಸೂಚನೆ ಕಳಿಸ್ತೀರಿ. ನೀವು ಯಾವುದನ್ನು ನಂಬೇಕು ರೈತರು? ಮತ್ತು ನೀವು ಯಾಕೆ ರೈತರ ಜೊತೆ ಮುಖಾಮುಖಿ ಆಗ್ತಾ ಇಲ್ಲ? ರೈತರಿಗೆ ಕರೆದು ಯಾಕೆ ಕೇಳ್ತಾ ಇಲ್ಲ? ಇದು ನಮ್ಮ ಮುಖ್ಯ ಪ್ರಶ್ನೆ. ಹಾಗಾಗಿ ನಾಳೆ ನೀವು ಸತ್ಯ ತಿಳಿಬೇಕು ಅಂದರೆ ಅಲ್ಲಿ ಬನ್ನಿ, ಮತ್ತೆ ರೈತರನ್ನ ಕರೀರಿ, ರೈತರ ಜೊತೆ ಮುಖಾಮುಖಿ ಅನ್ನೋವಂಥದ್ದು. ಈ 2 ವಿಚಾರ ಇಟ್ಕೊಂಡು ನಾಳೆಯ ಇದು ಭಾಳ ಮಹತ್ವದ್ದಾದಂಥ ಇದಾಗ್ತಿದೆ. ಇದಕ್ಕೆ ಸಾರ್ವಜನಿಕರು ವೀಕ್ಷಣೆ ಮಾಡೋರು ಕೂಡ ದಯವಿಟ್ಟು ಬನ್ನಿ, ಮತ್ತು ಮಾಧ್ಯಮದವರು ವಿಶೇಷವಾಗಿ ಬೆಂಬಲ ಕೊಡಬೇಕು ಅಂತೇಳಿ. ಅದೇ ಇನ್ನೊಂದು ವಿಚಾರ, ಡೆಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೇನಿದೆ, ಕರ್ನಾಟಕದ ನಾವು ಸಮಸ್ತ ಸಂಘಟನೆಗಳು, ಸಂಯುಕ್ತ ಹೋರಾಟ ಕರ್ನಾಟಕ ಇರ್ಬೋದು, ಕರ್ನಾಟಕದ ರೈತ, ಕಾರ್ಮಿಕ, ದಲಿತ, ಪ್ರಗತಿಪರ ಎಲ್ಲ ಸಂಘಟನೆಗಳು ಸೇರಿ ನಾವು ತೀರ್ಮಾನ ಮಾಡಿದ್ದೀವಿ, ಈ ದೌರ್ಜನ್ಯನ ಒಬ್ಬಾರ್ದು, ಇದನ್ನು ತೀವ್ರವಾಗಿ ಖಂಡಿಸಬೇಕು ಅಂತೇಳಿ. ನಾಳೆ ಸಂಜೆ 5 ಗಂಟೆಗೆ ಇಲ್ಲಿನ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಮತ್ತು ರಾಜ್ಯಾದ್ಯಂತ ಎಲ್ಲ ಕಡೆನೂ ಕೂಡ ಪಂಜು ಮತ್ತು ಟಾರ್ಚ್ ಲೈಟ್ನ ಪ್ರತಿಭಟನೆಯನ್ನು ನಾವು ದಾಖಲಿಸಬೇಕು. ಇದನ್ನು ತಕ್ಷಣದಲ್ಲಿ ಈ ದೌರ್ಜನ್ಯವನ್ನು ನಿಲ್ಲಿಸಿ ಅಲ್ಲಿನ ಹೋರಾಟ ಮಾಡ್ತಿರೋರ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡಿ ಅವರ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕು. ಮತ್ತು ಯಾರ್ಯಾರ ಮೇಲೆ ಅಧಿಕಾರಿಗಳು ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ಇದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ
ಇದೇ ದೌರ್ಜನ್ಯದ ಇದನ್ನು ಮಾಡೋಕ್ಕೆ ಹೊರಡ್ತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಯುವ ಜನರ ಜೊತೆ ಸೇರಿ ಇದು ಮತ್ತಿನ್ನೊಂದು ಅವಾಗ ಹೆಂಗೆ ರೈತಾಂದೋಲನ ಆಯಿತೋ ಅದೇ ರೀತಿ ಇನ್ನೊಂದು ದೊಡ್ಡ ಯುವಾಂದೋಲನ ಮತ್ತು ಇದೊಂದು ರಾಷ್ಟ್ರೀಯ ಆಂದೋಲನವಾಗಿ ಪರಿವರ್ತನೆ ಆಗುತ್ತೆ. ಇದಕ್ಕೆ ಸರಿಯಾದಂಥ ಬೆಲೆಯನ್ನು ಕೇಂದ್ರ ಸರ್ಕಾರ ತೆತ್ತಬೇಕಾಗ್ತದೆ ಅನ್ನೋದನ್ನು ಕೂಡ ಎಚ್ಚರಿಕೆಯನ್ನು ಕೂಡ ಬಯಸ್ತೀವಿ. ನಾಳೆ ಸಂಜೆ 5 ಗಂಟೆಗೆ ಎಲ್ಲ ಕಡೆನೂ ಕೂಡ ಪ್ರತಿಭಟನೆ, ಎಲ್ಲ ಪ್ರಗತಿಪರರು, ಜೀವಪರರು, ಯುವಜನರ ಪರವಾಗಿರುವಂಥವ್ರು ನಿಮ್ಮ ಊರಿನಲ್ಲಿ ಈ ಹೋರಾಟವನ್ನು ನಾಳೆ ಸಂಘಟಿಸಬೇಕು ಅಂತಾನು ಕೂಡ ಸಂಯುಕ್ತ ಹೋರಾಟ ಕರ್ನಾಟಕದ ಪರವಾಗಿ ಕೋರ್ತಾ ಇದ್ದೀವಿ. ನಮಸ್ಕಾರ.